ವಿಶ್ವಾಸ ಇದೆ, ಭರವಸೆ ಇದೆ. ನಾವು ಗೆಲ್ತೀವಿ. ಈ ಉಪಚುನಾವಣೆಯನ್ನು ಗೆಲ್ತೀವಿ, ಬಾಗಲಕೋಟೆ ಉಪಚುನಾವಣೆಯನ್ನು ಗೆಲ್ತೀವಿ. ನಾವು ಈಗ ಇದಾದಮೇಲೆ ಇಲ್ಲಿ ನಾಮಿನೇಷನ್ ಹಾಕಿದ ಮೇಲೆ ಬಾಗಲಕೋಟೆಗೆ ಹೋಗ್ತಾ ಇದ್ದೀವಿ. ನಾನು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಗೋಪಿನಾಥ್ ಅವರು, ಜನರಲ್ ಸೆಕ್ರೆಟರಿ AICC ಸೆಕ್ರೆಟರಿ ಅವರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ನಾಮಿನೇಷನ್ ಹಾಕ್ತೀವಿ. ಮತ್ತೆ ಇಲ್ಲಿ ಬರ್ತೀನಿ ನಾನು ಕ್ಯಾಂಪೇನ್ ಮಾಡಲಿಕ್ಕೆ, ಚುನಾವಣಾ ಪ್ರಚಾರ ಮಾಡಲಿಕ್ಕೆ. ಮೋಸ್ಟ್ ಲೈಕ್ಲಿ 1ನೇ ತಾರೀಕು 2ನೇ ತಾರೀಕು ಬರ್ತೀನಿ. ನಾನು ಬಂದು ಎಲ್ಲ ಜನರನ್ನು ಭೇಟಿ ಮಾಡಿ ಅವರ ಮತವನ್ನು ಯಾಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಸರ್, BJP is stating this as a directional poll for 2028 state assembly polls ಅಂತ ಹೇಳ್ತಿದ್ದಾರೆ. ಇಲ್ಲಿ ಗೆಲ್ತೀವಿ. What about the by elections held already? Were it not direction? ಅವು ದಿಕ್ಸೂಚಿ ಅಲ್ವಾ? ಆಯ್ತಪ್ಪ, ಇವು ದಿಕ್ಸೂಚಿ ಆದರೆ ಅವು ಏನು 3 ಎಲೆಕ್ಷನಲ್ಲಿ ಕುಮಾರಸ್ವಾಮಿ ಮಗ ಚನ್ನಪಟ್ಟಣದಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದವರು, ಅವ್ರ ಮಗ ಸೆಂಟ್ರಲ್ ಯಾರು ಸೋತವ್ರು ಯಾರು? ಅದು ಇಂಡಿಕೇಶನ್ ಅಲ್ವಾ? ಈ ಚುನಾವಣೆಯಲ್ಲೂ ಕೂಡ ನಾವು ಗೆಲ್ತೀವಿ. ಅವ್ರ ಪ್ರಕಾರನೇ ಇಟ್ ಈಸ್ ಎನ್ ಇಂಡಿಕೇಶನ್. 2028 ಅಸೆಂಬ್ಲಿ ಎಲೆಕ್ಷನ್ಸ್ ವಿ ಆರ್ ಗೋಯಿಂಗ್ ಟು ವಿನ್ 2028 ಅಸೆಂಬ್ಲಿ ಎಲೆಕ್ಷನ್ಸ್ ಆಲ್ಸೋ. ಸರ್, ಥರ್ಡ್ ಜನರೇಷನ್ ಆಫ್ ಶಾಮನೂರ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದೀರಾ? ಥರ್ಡ್ ಜನರೇಷನ್ ಆಫ್ ಶಾಮನೂರ್ ಫ್ಯಾಮಿಲಿ ಟಿಕೆಟ್ ಕೊಟ್ಟಿದ್ದೀರಾ? ನೀವು ಫ್ಯಾಮಿಲಿ ಪಾಲಿಟಿಕ್ಸ್ ಅಪೋಸ್ ಮಾಡ್ಕೊಂತಾನೆ ಬಂದವರು. ಸೊ ವಾಟ್ ಇಸ್ ಯುವರ್ ರಿಯಾಕ್ಷನ್? ಆರ್ ಯು ನಾಟ್ ಎನ್ಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್? ನೋ, ವಿ ಆರ್ ನಾಟ್ ಎನ್ಕರೇಜಿಂಗ್ ಫ್ಯಾಮಿಲಿ ಪಾಲಿಟಿಕ್ಸ್. ಯಾರು ಗೆಲ್ತಾರೆ, ಯಾರು ಸರ್ವಸಮ್ಮತವಾದಂಥ ಅಭ್ಯರ್ಥಿ, ಯಾರು ಕಾರ್ಯಕರ್ತರೆಲ್ಲ ಹೇಳ್ತಾರೆ, ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡ್ತೀವಿ. ಥ್ಯಾಂಕ್ ಯು ಸರ್. ಜಮೀರ್ ಅಹಮದ್ ಖಾನ್ ಅವ್ರು ಕಾಣಿಸ್ಕೊಳ್ತಾ ಇಲ್ಲ, ಅಲ್ಪಸಂಖ್ಯಾತರು ಬಿಡ್ರಪ್ಪ, ತಲೆ ಕೆಡಿಸ್ಕೋಬೇಡ. ಬಂಡಾಯ ಅಭ್ಯರ್ಥಿ ಕೂಡ ಇವತ್ತು ನಾಮಿನೇಷನ್ ಎಲ್ಲ ಇರ್ತಾರೆ, ಅವ್ರಿಗೂ ಸಮಾಧಾನ ಮಾಡ್ತೀವಿ ನಾವು. ಬಂಡಾಯ ಅಭ್ಯರ್ಥಿ ಪೈಲ್ವಾನ್ ಸಾದಿಕ್ ಅಂತಲ್ಲ, ಅವರು ಆಗ್ತಾರೆ, ಅವರು ನಮ್ಮ ಕಾರ್ಯಕರ್ತರೆ, ಅವ್ರನ್ನೂ ಕೂಡ ವಿಶ್ವಾಸ ತಕ್ಕಂಥ ಕೆಲಸ ಮಾಡ್ತಾರೆ. ಸಾವನೂರು ಶಿವಶಂಕರಪ್ಪ ಕೋವಿಡ್ ಸಂದರ್ಭದಲ್ಲಿ ಏನವರು ಸಹಾಯ ಮಾಡಿದಾರಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿ. ಎಲ್ಲರೂ ಕೂಡ ಇಡೀ ಜಿಲ್ಲೆ ಟೌನ್ ಅವ್ರಿಗೆಲ್ಲ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟು ಅವ್ರು ಕೊಟ್ಟಂತ ಸಹಾಯ ಇದೆಯಲ್ಲ, ಎಲ್ಲರೂ ಕೂಡ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಇದು ಒಂದು ದೊಡ್ಡ ಶಕ್ತಿ. ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅಯ್ಯೂಬ್ರವರು ಮತ್ತು ಕ್ಯಾಂಡಿಡೇಟು ಅವರು ನಾವೆಲ್ಲ ಸೇರಿ ನಾಮಿನೇಷನ್ನ ಫೈಲ್ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷ ಒಮ್ಮತವಾಗಿ ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಇವತ್ತು ನಮ್ಮ ಯುವ ನೇತ ವಿದೇಶದಲ್ಲಿ ಕಲಿತು ಗ್ರಾಮೀಣ ಜನರ ಮತ್ತು ನಗರ ಜನರ ಸೇವೆಯನ್ನು ತಂದೆ ಆದಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಮಾಜ ಸೇವೆ ಮಾಡಬೇಕು ಅಂತ ಹೇಳಿ ಅವರ ವಿದೇಶಕ್ಕೆ ಮತ್ತೆ ವಿದ್ಯಾಭ್ಯಾಸಕ್ಕೆ ಕಳಿಸ್ಬೇಕು ಅಂತ ಇದ್ದಾಗ ನಮ್ಮ ಶಿವಶಂಕರಪ್ಪನವರು ಇಲ್ಲ, ನೀನು ಇಲ್ಲೇ ಕಲಿತು ಇಲ್ಲೇ ವ್ಯವಹಾರ ವಹಿವಾಟೆಲ್ಲ ನೀನು ಮಾಡು ಅಂತ ಹೇಳಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಇಲ್ಲಿ ಬಿಟ್ಟಿದ್ರು. ಸೊ ಇವತ್ತು ಈ ಕ್ಷೇತ್ರದ ಜನತೆ, ನಮ್ಮೆಲ್ಲ ಕಾರ್ಯಕರ್ತರು, ಮುಖಂಡಗಳು, ಎಲ್ಲ ವರ್ಗದ ಮುಖಂಡಗಳು ಅವ್ರನ್ನ ಇವತ್ತು ಹೆಸರನ್ನು ಸೂಚಿಸಿದ್ರು. ಸೊ ನಾನು, ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ವರಿಷ್ಠರೆಲ್ಲ ಕೂಡ ಚರ್ಚೆ ಮಾಡಿ, ನಮ್ಮೆಲ್ಲ ಶಾಸಕರ ಜೊತೆಯಲ್ಲಿ ಚರ್ಚೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ಈ ಮಧ್ಯೆ ನಮ್ಮ ಎಲ್ಲ ಮುಸಲ್ಮಾನ್ ಶಾಸಕರು, ನಮ್ಮ ನಾಯಕರುಗಳು, ಅವರೆಲ್ಲ ಜನಸಂಖ್ಯೆ ಸ್ವಲ್ಪ ಇದೆ, ನೀವು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ಮನವಿಯನ್ನು ನಮಗೆ ಮಾಡಿದರು. ಸೊ
ಸೊ ನಾವು ಕೆಲವು ಲೆಕ್ಕಾಚಾರ ಎಲ್ಲ ನಾವು ನೋಡಿದ್ವು. ನಮ್ಮ ಕಾಂಗ್ರೆಸ್ ಪಕ್ಷದ ಮೊದಲಿಂದ ಕೂಡ ಒಂದು ಪದ್ಧತಿ ಇದೆ. ಹಿಂದೆ ಕೂಡ ಈ ವಿಚಾರ ಬಂದಾಗ ನಾವು ನಮ್ಮ ಪಕ್ಷದ ಮುಖಂಡರಂತ ಅಲ್ಪಸಂಖ್ಯಾತ ಅಧ್ಯಕ್ಷರಂತ ನಮ್ಮ ಇವರಿಗೆ ನಮ್ಮ MLC ಮಾಡಿ ಅವ್ರಿಗೆ ಜಬ್ಬಾರ್ಗೆ MLCಯನ್ನು ಕೂಡ ನಾವು ಮಾಡಿದ್ದು. 3 ಬಾರಿ MLC ಮಾಡಿದ್ದು. ಸೊ ಮುಂದೆ ಕೂಡ ಅನೇಕ ಅವಕಾಶಗಳು ಪ್ರತಿ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಗಾಗಲಿ ವಿಧಾನ ಪರಿಷತ್ತಾಗಲಿ ಚೇರ್ಮನ್ಗಳಾಗಲಿ ಅತಿ ಹೆಚ್ಚಾಗಿ ನಾವು ನೇಮಕವನ್ನು ಮಾಡಿಕೊಂಡು ಆ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಸೊ ಇವತ್ತು ಕೂಡ ಅದನ್ನು ಮುಂದುವರಿಸ್ತೇವೆ. ಇದು ನಮ್ಮ ಪಕ್ಷದ ಮೂಲ ಸಿದ್ಧಾಂತ ಇದು. ಸೊ ಅದರಿಂದ ಇವತ್ತು ಎಲ್ಲ ಮಾಡ್ತಾ ಇದ್ದೇವೆ. ನನಗೆ ಭಾಳ ಸಂತೋಷ ಆಯಿತು. ನಿನ್ನೆ ರಾತ್ರಿ ಬಹುತೇಕ BJPಯ ಕಾರ್ಯಕರ್ತರು ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ರಾತ್ರಿ ಆಗಿದ್ದಾರೆ. ಇನ್ನು ಮುಂದಕ್ಕೆ ಭಾಳ ಜನ ನಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ನಾನು ಕೂಡ ಭಾಳ ಸಂತೋಷದಿಂದ ಅವನ್ನೆಲ್ಲ ಕೂಡ BJPಯಿಂದ ಅವರ ಅಭ್ಯರ್ಥಿಯಲ್ಲಿ ಗೊಂದಲಾಗಿ ಅವರು ನಮ್ಮ ಪಕ್ಷಕ್ಕೆ ಸೇರ್ತಾ ಇದ್ದರಿಂದ ಅವನ್ನೆಲ್ಲ ಕೂಡ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಪಕ್ಷದ ಸ್ಥಳೀಯ ಅಧ್ಯಕ್ಷಗಳಿಗೆ, ಜಿಲ್ಲಾ ಅಧ್ಯಕ್ಷರು ಮತ್ತು ಬ್ಲಾಕ್ ಅಧ್ಯಕ್ಷಗಳಿಗೆ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಗೆ ಅವ್ರನ್ನೆಲ್ಲ ಕೂಡ ಸೇರಿಸ್ಕೊಳ್ಬೇಕು. ನಾನು ಮತ್ತೆ ಬಂದು ಅವ್ರಿಗೆ ನಾನೆಲ್ಲ ಮತ್ತೆ ಪ್ರತ್ಯೇಕವಾಗಿ ಅವ್ರಿಗೆ ನಾನು ಮಾತಾಡ್ತೀನಿ. ಯಾರು ಕೂಡ ಆತಂಕ ಮಾಡೋದು ಬೇಡ. ನಮ್ಮ ಪಕ್ಷ ಓಪನ್ ಆಗಿ ಎಲ್ಲರೂ ಕೂಡ ನಾವು ನಮ್ಮ ಪಕ್ಷದ ಸಿದ್ಧಾಂತದ ಮೇಲೆ, ನಮ್ಮ ಮುಖಂಡರ ನಾಯಕತ್ವದ ಮೇಲೆ ಯಾರಿಗೆ ವಿಶ್ವಾಸ ಇದೆ ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳೋಂಥ ಕೆಲಸ ಮಾಡ್ತೇವೆ. ನಾವು ದಾವಣಗೆರೆಗೆ ವಿಶೇಷವಾದಂಥ ಮೊದಲಿಂದ ಕೂಡ ಇದು ಬೆಂಗಳೂರು ನಗರದಕ್ಕಿಂತ ಭಾಳ ಉತ್ತಮವಾಗಿ ಪ್ಲಾನ್ ಆಗಿರೋಂಥ ಒಂದು ಸಿಟಿ ಇದು. ಸುಮಾರು ಹೊಸ 100 ಕೋಟಿ ರೂಪಾಯಿ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದೇವೆ. ಈ ರಸ್ತೆ ಅಗಲೀಕರಣ ಎಲ್ಲ ಕೂಡ ಭಾಳ ಚೆನ್ನಾಗಿದೆ. ಶಿವಶಂಕರಪ್ಪನವರು ಕೊಟ್ಟಂಥ ಕೊಡುಗೆ ಇಡೀ ಮತ್ತು ಮೆಡಿಕಲ್ ಇನ್ಸ್ಟಿಟ್ಯೂಷನ್ಸು ಇದೆಲ್ಲ ಎಜುಕೇಷನ್ ಹಬ್ಬು, ಇಡೀ ಕರ್ನಾಟಕ ರಾಜ್ಯದ ಒಂದು ಮೆಡಿಕಲ್ ಹಬ್, ಎಜುಕೇಷನ್ ಹಬ್ಬು ಇವತ್ತು ದಾವಣಗೆರೆ ಸೆಂಟ್ರಲ್ನಲ್ಲಿ ಇವತ್ತು ಇದೆ. ಮೊದಲೆಲ್ಲ ಪಕ್ಕದಲ್ಲಿ ಹರಿಹರ ಇದೆಲ್ಲ ಸೇರಿ ಇಂಡಸ್ಟ್ರಿಯಲ್ ಹಬ್ ಆಗಿತ್ತು. ಈಗ ಇದು ಎಜುಕೇಷನ್ ಹಬ್ ಆಗಿದೆ. ಹೊರಗಡೆ ದೇಶದಿಂದ, ಹೊರಗಡೆ ರಾಜ್ಯದಿಂದ, ಹೊರಗಡೆ ನಗರಗಳಿಂದ ಬಂದು, ಹಳ್ಳಿಗಳಿಂದ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಈ ದಾವಣಗೆರೆಗೆ ಒಂದು ಹೊಸ ರೂಪ ಕೊಟ್ಟಿದ್ದು ಶಿವಶಂಕರಪ್ಪನವರ ಕುಟುಂಬ, ಅವರ ಸಂಸ್ಥೆ. ಇದೆಲ್ಲ ಕೂಡ ನಮ್ಮ ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಸೊ ನಾವು ಕೂಡ ನಮ್ಮ ಸರ್ಕಾರದ ವತಿಯಿಂದ ಈ ದಾವಣಗೆರೆಗೆ ಆರೋಗ್ಯ ಕ್ಷೇತ್ರ ಇರ್ಬೋದು ಮತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ವಿಶೇಷವಾದಂಥ ಕೊಡುಗೆಯನ್ನು ಕೊಟ್ಟು ಈ ನಗರದ ಜನರ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಎಲ್ಲರೂ ಕೂಡ ಗ್ಯಾರಂಟಿಗಳು ತಲುಪ್ತಾ ಇದೆ. ಬಹುಶಃ ಹೆಣ್ಣು ಮಕ್ಕಳು ಎಲ್ಲ ಶಕ್ತಿ ಇದ್ರೂ ಕೂಡ ನಾವೆಲ್ಲ ಹೆಣ್ಮಕ್ಳಿಗೆ ಮತ್ತು ಪ್ರತಿ ಕುಟುಂಬಕ್ಕೂ ಕೂಡ ವಿದ್ಯುತ್ ಶಕ್ತಿ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಕೂಡ ನಾವು ಕೊಟ್ಟಂಥ ಕೊಡುಗೆ ಅವರೆಲ್ಲ ಇವತ್ತು ಸ್ಮರಿಸ್ಕೊಳ್ತಾ ಇದ್ದಾರೆ. ಭಾಳ ಜನ ನಾನು ಸರ್ವೆ ಮಾಡಿಸಿದ್ದೇನೆ, ನೋಡಿದ್ದೇನೆ. ಒಳ್ಳೆ ಹಂತದಿಂದ ನಮ್ಮ ಅಭ್ಯರ್ಥಿ ಸಮರ್ಥ ಅವರು ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ಇದೆ. ನೀವು ಮಾಧ್ಯಮದವರು ಕೂಡ ನಮಗೆ ಹೆಚ್ಚಿಗೆ ತಾವೆಲ್ಲ ಗಮನಿಸಬೇಕು. ತಮ್ಮದೊಂದು ಸಮಸ್ಯೆನ ನಮ್ಮ ಸ್ಥಳೀಯ ಮಾಧ್ಯಮದವರು ಒಂದು ಅರ್ಜಿಯನ್ನು ಮುಖ್ಯಮಂತ್ರಿಗಳಿಗೆ ನನಗೆ ಕೊಟ್ಟಿದ್ದಾರೆ. ಕೆಲವು ಹೊಸ ಪಾಲಿಸಿ ಬಗ್ಗೆ ನಾವು ಬೆಂಗಳೂರಿಗೆ ಹೋದ್ಮೇಲೆ ಅದನ್ನು ಕೂತ್ಕೊಂಡು ನಾವು ಚರ್ಚೆ ಮಾಡಿ ಯಾವ ರೀತಿ ಬಗೆಹರಿಸ್ಕೊಂಡು ನಿಮ್ಮ ಶಕ್ತಿಯನ್ನು ಕೊಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಬಗೆಹರಿಸ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ತಾವೆಲ್ಲ ಕೂಡ ನಮಗೆ ಸಹಕಾರ ಕೊಡಬೇಕು. ಮಾಧ್ಯಮ ನಮ್ಮ ಪ್ರಜಾಪ್ರಭುತ್ವದ ಒಂದು ಅಂಗ. ನಿಮ್ಮೆಲ್ಲರ ವಿಶ್ವಾಸ ಇರಲಿ. ನಮಸ್ಕಾರ. ಸರ್, ಕನ್ಫ್ಯೂಷನ್ ಮತ್ತೆ ಡಿಸಿಡೆನ್ಸ್ ಅನ್ನ ಯಾವ ರೀತಿ ಮಾಡ್ತೀರಾ? ಯಾವ ರಾಜಕೀಯದಲ್ಲಿ ಅವ್ರು ಕೇಳೋಂಥ ಹಕ್ಕುಗಳು ಎಲ್ಲ ಇದ್ದೇ ಇರ್ತದೆ. ರಾಜಕೀಯದಲ್ಲಿ ಅವ್ರು ಕೇಳಬೇಕು, ಕೇಳೋದೇನು ತಪ್ಪಿಲ್ಲ. ಎಲ್ಲರೂ ಕೇಳ್ತಾರೆ, 10 ಜನ ಕೇಳ್ತಾರೆ, ಅದಕ್ಕೋಸ್ಕರ ದುಡಿದಿರ್ತಾರೆ. ಸೊ ನಾವು ಇರೋದು ಒಂದು ಸೀಟು, ಎಲ್ಲರಿಗೂ ಕೂಡ ಪವರ್ನ ಶೇರ್ ಮಾಡೋಂಥ ಕೆಲಸ ನಾವು ಮೊದಲಿಂದ ನಾವು ಮಾಡ್ಕೊಂಡು ಬರ್ತೀವಿ. ಎಲ್ಲ ವಿಚಾರ ಕೂಡ ನಾವು ಬಗೆಹರಿಸ್ತೇವೆ. ಡಿಸಿಡೆಂಟ್ ಯಾವುದೂ ಇಲ್ಲ. ಒಬ್ಬರು ಮಾತ್ರ ನಾಮಿನೇಷನ್, ಅದು ನಮ್ಮ ಪಕ್ಷದ ಶಿವಶಂಕರಪ್ಪನ ಇವರವರು ಆತ್ಮೀಯರವರು, ಪಟ್ಟ ಶಿಷ್ಯ ಅವರು ಕೂಡ ಸರಿ ಮಾಡ್ತಾರೆ. ಇನ್ನೊಂದು ಇಬ್ಬರು ಇದ್ದಾರೆ, ಅವ್ರ ಹತ್ರ ಕೂಡ ನಾವೆಲ್ಲ ಮಾತಾಡ್ತಾ ಇದ್ದೇವೆ. ಇದೊಂದು ಕುಟುಂಬ, ಇಡೀ ದೇಶದಲ್ಲೇ ನಾವು ಆ ಕುಟುಂಬಕ್ಕೆ ನಾವು ಶಕ್ತಿ ತುಂಬುವಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೇವೆ. ಅಂದರೆ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕವಾಗಿ ಮಾಡ್ಕೊಂಡು ಬಂದಿದ್ದೇವೆ. ಅದನ್ನೆಲ್ಲ ನಾವು ಸರಿ ಮಾಡ್ತೀವಿ. ನಾವು ಮಾಡ್ತಾ ಇರೋಂಥ ಅಭಿವೃದ್ಧಿ ಕೆಲಸ, ಸಾಮಾಜಿಕ ಚಿಂತನೆ, ಎಲ್ಲ ಸಮಾಜಕ್ಕೂ ಕೊಡ್ತಾ ಇರೋಂಥ ಒಂದು ನ್ಯಾಯ, ಇದೇ ನಮ್ಮ ಪಕ್ಷದ ಒಂದು ಮೂಲ ಸಿದ್ಧಾಂತ. ರಮೇಶ್ ಸಿದ್ದೇಗೌಡರು ಸರ್ಕಾರಕ್ಕೆ ನಾನೇನು